ಹೆಲೋ ನಮಸ್ಕಾರ ಸ್ನೇಹಿತರೆ. ನಾವು ಈಗಾಗಲೇ ಪಿಟ್ಸ್ ಇಂಡಿಯನ್ ಆ್ಯಕ್ಟ್ ಬಗ್ಗೆ ನಾವು ನೋಡಿದ್ವಿ. ಅದಾದ ನಂತರ ಇವಾಗ ನಾವು ಚಾರ್ಟರ್ ಆ್ಯಕ್ಟ್ 1793 ಕುರಿತಾಗಿ ಇವತ್ತು ನಾವು ಡಿಸ್ಕಸನ್ನು ಮಾಡೋಣ. ನೋಡಿ, 1793ರ ಚಾರ್ಟರ್ ಆ್ಯಕ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನು ಇನ್ನೂ 20 ವರ್ಷಗಳ ಕಾಲ ನವೀಕರಿಸಿರ್ತಕ್ಕಂತಹ ಮುಖ್ಯವಾದ ಕಾಯ್ದೆ ಇದಾಗಿದೆ. ಇಯರಲ್ಲಿ 1793ರಿಂದ 1813ವರೆಗೆ ಸುಮಾರು 20 ವರ್ಷಗಳ ಕಾಲ ಕಂಪನಿಯ ಅಧಿಕಾರವನ್ನು ಎಕ್ಸ್ಟೆನ್ಷನ್ ಮಾಡಿರೋದಾಗಿದೆ. ಇದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784ರಲ್ಲಿ ಪ್ರಾರಂಭವಾದ ನಿಯಂತ್ರಣ ವ್ಯವಸ್ಥೆಯನ್ನು ಮುಂದುವರಿಸಿ ಗವರ್ನರ್ ಜನರಲ್ ಅಧಿಕಾರವನ್ನು ಹೆಚ್ಚಿಸಿದ ಮತ್ತು ಕಂಪನಿಯ ಬ್ರಿಟಿಷ್ ಸರ್ಕಾರದ ನಡುವಿನ ಸಂಬಂಧವನ್ನು ಸ್ಪಷ್ಟಗೊಳಿಸಿರ್ತಕ್ಕಂತಹ ಕಾಯ್ದೆ ಇದಾಗಿದೆ. ಮುಂದುವರಿದು ನಾವು ಚಾರ್ಟರ್ ಆ್ಯಕ್ಟ್ನ ಪ್ರಮುಖ ವೈಶಿಷ್ಟ್ಯತೆಗಳ ಕುರಿತಾಗಿ ನೋಡೋಣ. ನೋಡಿ, ಮೊದಲನೇ ಪಾಯಿಂಟು ಕಂಪನಿಯ ವ್ಯಾಪಾರ ಏಕಸ್ವಾಮ್ಯದ ನವೀಕರಣ. ನೋಡಿ, ಭಾರತದೊಂದಿಗೆ ವ್ಯಾಪಾರ ಮಾಡುವಂಥ ಏಕಸ್ವಾಮ್ಯವನ್ನು 20 ವರ್ಷಗಳ ಕಾಲ ವಿಸ್ತರಿಸಲಾಯಿತು. 1793ರಿಂದ 1813ರವರೆಗೆ. ಎರಡನೇ ಪಾಯಿಂಟು ಗವರ್ನರ್ ಜನರಲ್ ಮತ್ತು ಗವರ್ನರ್ಗಳ ಅಧಿಕಾರವನ್ನು ಹೆಚ್ಚಳ ಮಾಡಲಾಯಿತು. ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ಗೆ ನೀಡಲಾಗಿರ್ತಕ್ಕಂತಹ ಕೌನ್ಸಿಲ್ ನಿರ್ಧಾರಗಳನ್ನು ತಿರಸ್ಕರಿಸುವ ಅಧಿಕಾರವನ್ನು ಎಲ್ಲ ಭವಿಷ್ಯದ ಗವರ್ನರ್ ಜನರಲ್ಗಳಿಗೆ ಮತ್ತು ಬಾಂಬೆ ಮದ್ರಾಸ್ ಗವರ್ನರ್ ಜನರಲ್ಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡಲಾಯಿತು. ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಹೆಚ್ಚು ನಿಯಂತ್ರಣವನ್ನು ನೀಡಲಾಯಿತು. ಇದು ಕೇಂದ್ರೀಕರಣದ ದಿಕ್ಕಿನಲ್ಲಿ ಮುಖ್ಯವಾಗಿರತಕ್ಕಂಥ ಹೆಜ್ಜೆಯಾಗಿದೆ. ಮೂರನೆಯ ಪಾಯಿಂಟು ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ವೇತನ. ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರು ಮತ್ತು ಅವರ ಸಿಬ್ಬಂದಿಗಳ ವೇತನವನ್ನು ಭಾರತೀಯ ಖಜಾನೆಯಿಂದಲೇ ಪಾವತಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಇದರಿಂದ ಬ್ರಿಟನ್ ಸರ್ಕಾರಕ್ಕೆ ಭಾರತದ ಮೇಲೆ ಹೆಚ್ಚು ನಿಯಂತ್ರಣ ಸಾಧ್ಯವಾಯಿತು. ನೋಡಿ, ನಾಲ್ಕನೇ ಪಾಯಿಂಟು ಕಮಾಂಡರ್ ಇನ್ ಚೀಫ್ ನಿರ್ಬಂಧ. ನೋಡಿ, ಸೇನಾ ಮುಖ್ಯಸ್ಥನು ಸ್ವಯಂಚಾಲಿತವಾಗಿ ಗವರ್ನರ್ ಜನರಲ್ ಕೌನ್ಸಿಲ್ನ ಸದಸ್ಯನಾಗುವುದನ್ನು ನಿಷೇಧಿಸಲಾಯಿತು. ಅವರನ್ನು ವಿಶೇಷವಾಗಿ ನೇಮಕ ಮಾಡಿದರೆ ಮಾತ್ರ ಸದಸ್ಯನಾಗಬಹುದು. ಇದು ಸಿವಿಲ್ ಮಿಲಿಟರಿ ಅಧಿಕಾರವನ್ನು ವಿಭಜನೆಯತ್ತ ಒಂದು ಹೆಜ್ಜೆಯಾಗಿ ಪರಿಣಮಿಸಿತು. ಐದನೇ ಪಾಯಿಂಟು ನೋಡಿ, ಗವರ್ನರ್ ಜನರಲ್ಗೆ ಅವನ ಕೌನ್ಸಿಲ್ನ ಬಹುಸಂಖ್ಯಾತರ ವಿರುದ್ಧವೂ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಬಲಪಡಿಸಲಾಯಿತು. ಇದರಲ್ಲಿ ನೋಡಿ, ಇದು ಕಂಪನಿಯ ಆಡಳಿತದಲ್ಲಿ ಕ್ರಮೇಣ ಬ್ರಿಟಿಷ್ ಪಾರ್ಲಿಮೆಂಟ್ನ ಮೇಲ್ವಿಚಾರಣೆ ಹೆಚ್ಚಾಗುತ್ತಿದೆ ಎಂಬುದು ಇಲ್ಲಿ ಸೂಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಚಾರ್ಟರ್ ಆ್ಯಕ್ಟ್ನ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ವಿ. ಇದು ಚಾರ್ಟರ್ ಆ್ಯಕ್ಟಲ್ಲಿ ಪಾರ್ಟ್ 1 ವಿಡಿಯೋ ಆಗಿದೆ. ಇದರ MCQ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಅಲ್ಲಿವರೆಗೂ ನೀವು ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವು ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.